ಎಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನಿಮ್ಮ ಲೀನಾ ಮಾಡುವ ನಮಸ್ಕಾರ. ಹಾಗೆ ಈ ವ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋದಲ್ಲಿ ಯೂನಿಫಾರ್ಮ್ನ ಟಾಪ್ ಮತ್ತು ಪ್ಯಾಂಟ್ ಹೇಗೆ ಕಟ್ ಮಾಡೋದು ಅಂತ ನೋಡಿದ್ವಲ್ಲ, ಈ ವಿಡಿಯೋದಲ್ಲಿ ಅದನ್ನು ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಟಾಪ್ ಪೀಸಿಗೆ ನಾವು ಯಾವುದೇ ಒಳಗೆ ಲೈನಿಂಗ್ ಬಟ್ಟೆನ ಕೊಡ್ತಾ ಇಲ್ಲ, ಹಾಗಾಗಿ ನಾವು ಇಲ್ಲಿ ಕುತ್ತಿಗೆಗೆ ಪಟ್ಟಿಯನ್ನು ಕೊಡ್ತಾ ಇದ್ದೀವಿ. ಕುತ್ತಿಗೆ ಯಾವ ಆಕಾರದಲ್ಲಿ ಇದೆಯೋ ಅದೇ ಆಕಾರದಲ್ಲಿ ಈ ಒಂದು ಪಟ್ಟಿಯನ್ನು ಕೂಡ ಕಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇದರ ಒಂದು ತುದಿಗಳನ್ನ ಮಡಚಿ, 3 ಕಡೆ ತುದಿಗಳನ್ನ ಮಡಚಿ ಹೊಲ್ಕೊಂಡು ಟಾಪನ್ನ ಫ್ರಂಟ್ ಭಾಗವನ್ನು ಮುಂದೆ ಇಟ್ಕೊಂಡು ಈ ಹೊಲ್ಕೊಂಡಿರೋಂಥ ಪಟ್ಟಿನ ಉಲ್ಟಾ ಮಾಡಿ ಅದ್ರ ಮೇಲೆ ಇಟ್ಬಿಟ್ಟು ಒಂದು ಅರ್ಧ ಇಂಚಷ್ಟು ಬಟ್ಟೆನ ಬಿಟ್ಟು ಕುತ್ತಿಗೆಯ ಸುತ್ತಲೂ ಹೊಲಿಗೆನ ಹಾಕ್ಕೊಳ್ಳೋಣ. ಇವಾಗ ಹೊಲಿಗೆ ಎಲ್ಲ ಹಾಕಿ ಮುಗಿಸಿದ ಮೇಲೆ ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಕ್ರಾಸಾಗಿ ಈ ಕುತ್ತಿಗೆ ಸುತ್ತಲೂ ಕಟ್ ಮಾಡ್ಕೊಳ್ಳೋಣ. ಕುತ್ತಿಗೆಗೆ ಹೊಲಿಗೆ ಹಾಕಬೇಕಾದ್ರೆ 2 ಹೊಲಿಗೆ ಹಾಕ್ಕೊಳ್ಳಿ, ಯಾಕಂದರೆ ಇದು ಬಟ್ಟೆನ ನಾವು ಕ್ರಾಸಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಆವಾಗ ನಾವು ಬ್ಯಾಕ್ ಸೈಡ್ ತಿರುಗಿಸ್ಬಿಟ್ಟು ಕುತ್ತಿಗೆನ ಹೊಲಿಬೇಕಾದ್ರೆ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಒಂದು ಅರ್ಧ-ಕಾಲು ಇಂಚಷ್ಟು ಜಾಗನ ಬಿಟ್ಟು ಸ್ವಲ್ಪ ದೂರಕ್ಕೆ ಕಟ್ ಮಾಡಿ ತೆಕ್ಕೊಳ್ಳೋಣ. ಇವಾಗ ಪಟ್ಟಿನ ನಾವು ನೋಡಿ ಸೀದಾ ಮಾಡ್ತಾ ಇದ್ದೀವಿ, ಅಂದರೆ ತಿರುಗಿಸ್ತಾ ಇದ್ದೀವಿ. ಈಗ ನೋಡಿ, ಅದಕ್ಕೆ ನಾನು ಹೇಳಿದ್ದು ಮೊದಲು ಟಾಪ್ನ ಫ್ರಂಟ್ ಇಟ್ಕೊಂಡು ನೆಕ್ ಪೀಸ್ನ ಉಲ್ಟಾ ಇಟ್ಕೊಂಡು ಹೊಲಿದ್ರೆ ನಮಗೆ ಈ ಥರ ನೆಕ್ ಪಟ್ಟಿ ಬ್ಯಾಕ್ ಮಾಡಿದಾಗ ಮುಂದ್ಗಡೆ ಕುತ್ತಿಗೆ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ. ಇದನ್ನೆಲ್ಲ ಕರೆಕ್ಟಾಗಿ ಫಿಟ್ಟಿಂಗ್ ಆಗಿ ಕೂರಂಗೆ ಮಾಡಿಕೊಂಡು ಅದಾದಮೇಲೆ ಒಳಗಡೆ ಇರುವಂಥ ಪಟ್ಟಿ ಕುತ್ತಿಗೆ ಪಟ್ಟಿನ ಸ್ವಲ್ಪ ಎಳೆದಿಡ್ಕೊಂಡು ಈಗ ನೆಕ್ಕಿನ ತುದಿಯಿಂದ ಒಂದು ಹೊಲಿಗೆನ ಹಾಕ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ನೆಕ್ ಫಿಟ್ಟಿಂಗ್ ಆಗಿ ಕೂರುತ್ತೆ. ಹಾಗಾಗಿ ಫ್ರಂಟ್ ಎಲ್ಲ ತುದಿಯಿಂದ ಹೊಲಿಗೆ ಹಾಕ್ಕೊಂಡು ಮುಗಿಸ್ಕೊಂಡ್ಮೇಲೆ ಮತ್ತೆ ಟಾಪ್ ಬಟ್ಟೆನ ಉಲ್ಟಾ ತಿರುಗಿಸಿದಾಗ ಆ ನೆಕ್ ಪೀಸಿನ ತುದಿನ ಹಿಡ್ಕೊಂಡು ಇಲ್ಲಿ ದಪ್ಪ ಹೊಲಿಗೆನ ಹಾಕ್ಕೊಳ್ಳೋಣ. ಯಾಕಂದರೆ ಎಮ್ಮಿಂಗ್ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ, ಆವಾಗ ಹೊಲಿಗೆ ಕೂಡ ಬಿಚ್ಚೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನೆಕ್ ಪಟ್ಟಿಯ ತುದಿಗಳನ್ನ ಹಿಡ್ಕೊಂಡು ಕ್ಲೀನಾಗೆ ದಪ್ಪ ಹೊಲಿಗೆನಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಇದನ್ನು 3 ಕಡೆ ಸ್ಟಿಚಿಂಗ್ ಮಾಡಿ ತೆಕ್ಕೊಳ್ಳೋಣ. ಹೊಲಿಗೆ ಎಲ್ಲ ಹಾಕಿ ಮುಗಿಸಿದ ಮೇಲೆ ಫ್ರಂಟ್ ಟಾಪ್ ಪೀಸು ಈ ರೀತಿ ಬರುತ್ತೆ. ಈಗ ಬ್ಯಾಕ್ ಟಾಪ್ ಪೀಸಿಗೂ ನಾವು ಅದೇ ರೀತಿ ನೆಕ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀವಿ, ಆದರೆ ಇಲ್ಲಿ ಡಿಸೈನ್ ಸ್ವಲ್ಪ ಬೇರೆ ಕಟ್ ಮಾಡಿದ್ದೀನಿ, ರೌಂಡಾಗಿ ಕಟ್ ಮಾಡಿದ್ದೀನಿ. ಬ್ಯಾಕ್ ನೆಕ್ ಬಂದು ಅದಕ್ಕೂ ಕೂಡ ಪಟ್ಟಿನ ಹೊಲ್ಕೊಂಡು ಅದೇ ರೀತಿ ನಾವು 1/4 ಇಂಚು ಅರ್ಧ ಇಂಚು ಜಾಗನ ಬಿಟ್ಟು ಮತ್ತೆ ಕ್ರಾಸಾಗಿ ಕಟ್ಟಿಂಗ್ ಮಾಡಿ ತಗೊಳ್ಳೋಣ. ಇವಾಗ ಇಲ್ಲಿ ನಾವು ಮೇಯ್ನ್ ಕೆಲಸ ಮಾಡಬೇಕಾಗಿರೋದು ಏನಂತ ಹೇಳಿದರೆ, ಈ ಟಾಪನ್ನು ಬ್ಯಾಕ್ ಟಾಪ್ನ ಕ್ಲೀನಾಗಿ ಸೆಂಟ್ರು ಬರೋಂಗೆ ಮಡಚ್ಕೊಳ್ಳೋಣ. ಇದನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಕುತ್ತಿಗೆ ಹತ್ರ ಒಂದು 3 ಇಂಚ್ ಆಗಷ್ಟು ಮಾರ್ಕ್ ಹಾಕ್ಕೊಳ್ಳೋಣ. ಫುಲ್ಲು ನೆಕ್ ಪೀಸ್ ಫುಲ್ಲು ಬರೋಂಗೆ ಕಟ್ ಮಾಡೋದು ಬೇಡ, 3 ಇಂಚು ಬರೋ ಅಷ್ಟು ಮಾರ್ಕ್ ಹಾಕ್ಕೊಂಡು ನೆಕ್ ಪೀಸು ಸ್ವಲ್ಪ ಈ ಕಡೆ 2 ಇಂಚ್ ಎಕ್ಸ್ಟ್ರಾ ಇರಬೇಕು. 3 ಇಂಚೇನು ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ತನಕ ಮಾತ್ರ ಕಟ್ ಮಾಡಿ ತಗೊಳ್ಳೋಣ. ಇದು ಯಾಕೆ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಾವಿಲ್ಲಿ ಬ್ಯಾಕ್ ನೆಕ್ ಹತ್ರ ಉಕ್ಸಿಡ್ತಾ ಇದ್ದೀವಿ, ಹಾಗಾಗಿ ಈ ಒಂದು ಕಟಿಂಗು. ಈಗ ನಾವೇನು ಮಾರ್ಕ್ ಹಾಕ್ಕೊಂಡು ಕಟಿಂಗ್ ಮಾಡಿರ್ತೀವಲ್ಲ, ಇಲ್ಲೂ ಕೂಡ ಅಷ್ಟೇ ನಾವು ಒಂದು 1/4 ಇಂಚು ಬಟ್ಟೆನ ಎಕ್ಸ್ಟ್ರಾ ಬಿಟ್ಟು ಅದಾದಮೇಲೆ ನಾವು ಹೊಲಿಗೆನ ಹಾಕ್ಕೋಬೇಕಾಗತ್ತೆ. ಯಾವ ಶೇಪ್ನಲ್ಲಿ ನಾವು ಉದ್ದವಾಗಿ ಕಟ್ ಮಾಡಿದ್ದೀವಲ್ಲ ಅಲ್ಲಿಂದ ನಾವು ಹೊಲಿಗೆ ಹಾಕ್ಕೊಳ್ಳೋಣ. ಇಲ್ಲಿ ಹೊಲಿಗೆ ಹಾಕಬೇಕಾದ್ರೆ ಒಂದು 2 ಸರಿ ಹೊಲಿಗೆನ ಹಾಕ್ಕೋಬೇಕಾಗತ್ತೆ, ಆವಾಗ ಫಿಟ್ಟಾಗಿ ಬರುತ್ತೆ. ನಾವು ಉಕ್ಸೆಲ್ಲ ಹೊಲಿಬೇಕಾದ್ರೆ ಬೇಗ ಕಿತ್ಕೊಂಡು ಬರಲ್ಲ. ಈಗ ಈ ಹೊಲ್ದಿರುವಂಥ ಪಟ್ಟಿನ ಕ್ಲೀನಾಗೆ ನಾವು ತಿರುಗಿಸ್ಕೊಳ್ಳೋಣ. ಈಗೇನು ನಾವು ಉಕ್ಸಾಕ ಜಾಗನ ಕಟ್ ಮಾಡಿ ಹೊಲ್ದಿದ್ವಲ್ಲ ಅದನ್ನು ಸ್ವಲ್ಪ ಕೈ ಅಥವಾ ಸೂಜಿಯಿಂದ ಅದನ್ನು ಕರೆಕ್ಟಾಗಿ ಶೇಪ್ ಬರೋ ರೀತಿ ಮಾಡಿಕೊಂಡು ನೆಕ್ ಪಟ್ಟಿನ ಉಲ್ಟಾ ಮಾಡಿಕೊಂಡು ಇದಕ್ಕೂ ಕೂಡ ಅಷ್ಟೇ ಬಟ್ಟೆಯ ತುದಿಗೆ ನಾವು ನೆಕ್ ಯಾವ ಡಿಸೈನಲ್ಲಿ ಇದೆಯೋ ಅದೇ ಡಿಸೈನಲ್ಲಿ ತುದಿಗೆ ಹೊಲಿಗೆನ ಹಾಕ್ಕೊಳ್ತಾ ಹೋಗೋಣ.
ನಾವು ಬ್ಯಾಕ್ ನೆಕ್ನ ಕೂಡ ಎಮ್ಮಿಂಗ್ ಮಾಡೋದ್ರಿಂದ ಈ ಒಂದು ನೆಕ್ ಪೀಸ್ನ ತುದಿ ಭಾಗದಲ್ಲಿ ಮತ್ತೆ ನಾವು ಫ್ರಂಟ್ ನೆಕ್ಕಿಗೆ ಯಾವ ರೀತಿ ಹೊಲಿಗೆ ಹಾಕ್ಕೊಂಡಿದ್ವೋ ಆ ಥರ ಹೊಲಿಗೆ ಹಾಕಿ ತಗೊಳ್ಳೋಣ. ಫ್ರಂಟ್ ಮತ್ತು ಬ್ಯಾಕ್ ನೆಕ್ಕು ಕಂಪ್ಲೀಟ್ ಆಯಿತು. ಇವಾಗ ನಾವು ಫಸ್ಟು ಬ್ಯಾಕ್ ನೆಕ್ನ ಸೀದಾ ಬರೋ ರೀತಿ ಇಟ್ಕೊಂಡು ಅದ್ರ ಮೇಲೆ ಫ್ರಂಟ್ ನೆಕ್ಕಿನ ಬಟ್ಟೆನ ಉಲ್ಟಾ ಹಾಕಿದ್ದೀನಿ ನೋಡಿ. ಆ ರೀತಿ ಉಲ್ಟಾ ಹಾಕ್ಕೊಂಡು ಎರಡು ಪೀಸ್ಗಳನ್ನ ಜೋಡಣೆ ಮಾಡ್ಕೊಳ್ಳೋಣ. ಅಂದರೆ ಎರಡು ಬಟ್ಟೆಗಳ ಒಂದು ಭುಜವನ್ನು ಹೊಲ್ಕೊಳ್ಳೋಣ. ಈಗ ತೋಳಿನ ಭಾಗವನ್ನು ಹೊಲಿಯುವಂಥ ಸಮಯ. ತೋಳಿನ ತುದಿಯನ್ನು ಕ್ಲೀನಾಗೆ ಒಂದು ಅರ್ಧ ಇಂಚ್ ಬಟ್ಟೆನ ಮಡಚ್ಕೊಂಡು ನಾವಿಲ್ಲಿ ಹೊಲಿಗೆ ಹಾಕ್ಕೊಳ್ಳೋಣ. ಇದೇ ರೀತಿ ಎರಡು ತೋಳು ಹೊಲ್ಕೊಳ್ಳೋಣ. ಅಂದರೆ ಸಮವಾಗಿ ಬರಬೇಕು ತೋಳು ಎರಡು, ಒಂದು ಮೇಲೆ ಒಂದು ಕೆಳಗೆ ಆಗಬಾರ್ದು. ಹಾಗಾಗಿ ಒಂದೇ ಥರ ಎರಡು ತೋಳುಗಳನ್ನ ತಯಾರು ಮಾಡ್ಕೊಳ್ಳೋಣ. ಇವಾಗ ಇದನ್ನು ನಾವು ಆಲ್ರೆಡಿ ಭುಜ ಸೇರಿಸಿ ಎಲ್ಲ ಕಂಪ್ಲೀಟ್ ಮಾಡಿ ಇಟ್ಕೊಂಡಿರುವಂಥ ಟಾಪ್ ಪೀಸಿಗೆ ತೋಳನ್ನ ಹೊಲಿಯುವಂಥ ಸಮಯ. ಎರಡು ತೋಳುಗಳನ್ನ ನಾನು ತೋರಿಸಿ ರೀತಿ ಹೊಲ್ಕೊಂಡ್ಮೇಲೆ ಈಗ ಫುಲ್ಲು ಟಾಪ್ನ ಫಿನಿಶಿಂಗ್ ಸಮಯ. ತೋಳಿಂದ ಹಿಡಿದು ನಮ್ಮ ಸೊಂಟದವರೆಗೆ ಎಷ್ಟು ಬೇಕೋ ಅಷ್ಟು ಉದ್ದವರೆಗೂ ನಾವು ಒಂದು ಅರ್ಧ ಇಂಚು ಬಟ್ಟೆಯನ್ನು ಬಿಟ್ಬಿಟ್ಟು ಉದ್ದಕ್ಕೆ ಹೊಲಿಗೆನ ಹಾಕ್ಕೊಳ್ಳೋಣ. ಇಲ್ಲೂ ಕೂಡ ಹೊಲಿಗೆ ಹಾಕಬೇಕಾದ್ರೆ 2-3 ಹೊಲಿಗೆನ ಹಾಕ್ಕೊಳ್ಳೋಣ. ಆವಾಗ ಬಟ್ಟೆ ತುಂಬ ಗಟ್ಟಿಯಾಗಿ ಬರುತ್ತೆ, ಹಾಗೆ ಬೇಗ ಕೂಡ ಹರಿದು ಹೋಗೋದಿಲ್ಲ. ಕೈ ತೋಳಿಂದ ಸೊಂಟದವರೆಗೂ ಎರಡು ಸೈಡು ನಾವು ಹೊಲಿಗೆನ ಹಾಕ್ಕೊಂಡು ಮುಗಿಸಿದ ಮೇಲೆ ಇವಾಗ ನಾವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತ ಹೇಳಿದರೆ ಇದರ ಸೈಡ್ಗಳನ್ನ ಹೊಲಿಬೇಕು. ಈ ಸೈಡ್ ಹೊಲಿಬೇಕಾದ್ರೂ ಅಷ್ಟೇ ನೋಡಿ. ಈಗ ಫುಲ್ ಫಿನಿಶ್ ಆಗಿದೆ. ಈಗ ನಾವು ಈ ಸೈಡ್ ಆ ಕಡೆ ಈ ಕಡೆ ಸೈಡ್ ಇರುತ್ತಲ್ವ ಅದನ್ನು ಕ್ಲೀನಾಗೆ ಮಡಚ್ಕೊಂಡು ಉದ್ದಕ್ಕೆ ಹೊಲಿಗೆನ ಹಾಕ್ಕೊಳ್ಳೋಣ. ಇಲ್ಲಿ ಹೊಲಿಗೆ ಹಾಕ್ಬೇಕಾದ್ರೆ ಒಂದು ಹೊಲಿಗೆ ಹಾಕಿದರೆ ಸಾಕು. ನಾನು ಇದು ಹೊಲಿತಾ ಇರೋದು ನನಗೆ ತಿಳಿದಂಥ ಈಸಿ ಮೆಥಡ್ನಲ್ಲಿ. ನಾನು ಟೈಲರಿಂಗ್ ಏನು ಕಲ್ತಿಲ್ಲ, ಹಾಗಾಗಿ ನನಗೆ ಯಾವ ರೀತಿ ಈಸಿ ಮೆಥಡ್ ಅನಿಸುತ್ತೋ ಹಾಗಾಗಿ ನಾನು ಆ ರೀತಿ ಹೊಲ್ಕೊಳ್ತಾ ಇದ್ದೀನಿ. ನೀವು ಏನಾದರೂ ಹೊಸ್ದಾಗಿ ಬಟ್ಟೆ ಹೊಲಿಯೋಕ್ಕೆ ಕಲಿಬೇಕು ಅಂತ ಹೇಳಿದರೆ ನೀವು ಈ ವಿಡಿಯೋ ನೋಡಿಕೊಂಡು ಆರಾಮಾಗಿ ಕಲಿಬೋದು ಅಂತ ಅಂದ್ಕೊಳ್ತೀನಿ. ಈಗ ಟಾಪ್ನ 4 ತುದಿಗಳನ್ನ ನಾವು ಈ ರೀತಿ ಮಡಚಿ ಹೊಲ್ಕೊಳ್ಳೋಣ. ಈಗ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಈಗ ನಮಗೆ ಟಾಪ್ನ ಕೆಳಭಾಗದ ಪಾರ್ಟ್ ಉಳಿಯುತ್ತೆ. ಅದನ್ನು ಕೂಡ ನಾವು ಮಡಚಿ ಹೊಲ್ಕೊಂಡ್ರೆ ಟಾಪ್ ಅಂತೂ ಫುಲ್ ರೆಡಿ ಆಗುತ್ತೆ. ನೀವೇನಾದರೂ ಈ ಟಾಪ್ ಮತ್ತು ಪ್ಯಾಂಟು ಹೇಗೆ ಕಟ್ ಮಾಡಿದೆ ಅನ್ನೋ ವಿಡಿಯೋನ ಇದುವರೆಗೂ ನೋಡಿಲ್ಲ ಅಂತ ಹೇಳಿದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲೇ ಅಪ್ಲೋಡ್ ಮಾಡಿರ್ತೀನಿ, ದಯವಿಟ್ಟು ಆ ವಿಡಿಯೋನ ಹೋಗಿ ನೋಡಿ. ಇವಾಗ ಪ್ಯಾಂಟ್ನ ಹೊಲಿಯುವಂಥ ಸಮಯ. ನಾವೇನು ಕ್ರಾಸಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಬಟ್ಟೆ ಪೀಸ್ನ ಒಂದ್ರ ಮೇಲೆ ಒಂದು ಇಟ್ಟು ಎರಡು ತುದಿಗಳನ್ನ ಎರಡು ಕಡೆನೂ 2-3 ಸ್ಟಿಚಿಂಗ್ ಹಾಕಿ ಹೊಲ್ಕೊಳ್ಳೋಣ. ಈಗ ಇದನ್ನು ಸ್ಟ್ರೈಟ್ ಮಾಡಿ ಓಪನ್ ಮಾಡಿದಾಗ ನಿಮಗೆ 2 ಪೀಸ್ಗಳು ಜಾಯಿಂಟ್ ಆಗಿರೋದು ಕಾಣುತ್ತೆ. ಇವಾಗ ನಾವು ಕಾಲಿನ ಕೆಳಭಾಗವನ್ನು ಒಂದು 3 ಇಂಚು ಬಟ್ಟೆಯಷ್ಟು ಮಡಚಿ ಇದನ್ನು ಕೂಡ ಅದೇ ರೀತಿ ಹೊಲಿಗೆ ಹಾಕ್ಕೊಳ್ಳೋಣ ಮಡಚಿ. ಆಮೇಲೆ ಈಗ ಕೆಳಗಡೆ ಕಾಲು ಹತ್ರ ಗಟ್ಟಿಯಾಗೆ ಬಟ್ಟೆ ಬರಬೇಕಲ್ವ, ಹಾಗಾಗಿ ಪ್ಯಾಂಟ್ನ ತುದಿಯ ಬಟ್ಟೆ ಹತ್ರ ಕೂಡ ಒಂದೊಂದು ಹೊಲಿಗೆನ ಹಾಕ್ಕೊಳ್ಳೋಣ. ಇದೇ ರೀತಿ 2 ಕಾಲಿನ ತುದಿ ಭಾಗಗಳನ್ನ ಪಟ್ಟಿ ಹೊಲ್ಕೊಂಡು ಹಾಗೆ ಅದರ ತುದಿಗೆ ನಾನೀಗ ತೋರಿಸ್ತಾ ಇದ್ದೀನಲ್ಲ ಅದರ ಮೇಲೆ ಆ ರೀತಿ ಹೊಲಿಗೆ ಹಾಕ್ಕೊಂಡ್ರೆ ಪ್ಯಾಂಟಿನ ತುದಿ ಭಾಗ ರೆಡಿ ಆಗತ್ತೆ. ಇವಾಗ ನಾವು ಮೇಯ್ನ್ ಮಾಡಬೇಕಾಗಿರುವಂಥ ಕೆಲಸ ಏನು ಅಂತ ಹೇಳಿದರೆ ಈ ಬಟ್ಟೆನ ನಾವೀಗ ಹೊಲಿಗೆ ಹಾಕಬೇಕು. ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ಈ ಜಾಗಕ್ಕೆ ನಾವೀಗ ಹೊಲಿಗೆ ಹಾಕಬೇಕು. 2 ಕಾಲಿನ ತುದಿಗಳು ಸಮ ಬರೋ ರೀತಿ, ಹಾಗೆ ಇಲ್ಲೂ ಕೂಡ 1-2 ಇಂಚು ಎಕ್ಸ್ಟ್ರಾ ಬಟ್ಟೆನ ಬಿಟ್ಬಿಟ್ಟು ನಾವು ಒಂದು ಉದ್ದವಾದ ಹೊಲಿಗೆನ ಹಾಕ್ಕೊಳ್ಳೋಣ. ಈಗ ಸೆಂಟ್ರ್ನಲ್ಲಿ ಬಂದಾಗ ಸೂಜಿನ ನಿಲ್ಲಿಸ್ಬಿಟ್ಟು ಬಟ್ಟೆನ ಆ ಕಡೆ ತಿರುಗಿಸ್ಕೊಂಡು ಆ ಕಡೆ ಕಾಲಿನ ಬಟ್ಟೆನ ಕೂಡ ಹೊಲ್ಕೊಳ್ಳೋಣ. 1-2 ಹೊಲಿಗೆ ಹಾಕ್ಕೊಳ್ಳೋಣ.
ಇವಾಗ ಫುಲ್ಲು ಪ್ಯಾಂಟು ಸ್ಟಿಚಿಂಗ್ ಆಯಿತು ನೋಡಿ, ಎಷ್ಟು ಸ್ಟಿಪ್ಪಾಗೆ ಕ್ಲೀನಾಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ಮೇಲ್ಗಡೆ ಲಾಡಿ ಹಾಕೋಕ್ಕೆ ಮತ್ತು ಸೊಂಟದ ಪಟ್ಟಿಯನ್ನು ಹೊಲಿಬೇಕಾಗತ್ತೆ. ಇದಕ್ಕೆ ನಾನು ಇಲ್ಲಿ ಬಟ್ಟೆ ಶಾರ್ಟೇಜ್ ಆಗಿರೋದ್ರಿಂದ ಸೊಂಟದ ಪಟ್ಟಿಗೆ ಇನ್ನೊಂದು ಎಕ್ಸ್ಟ್ರಾ ಪೀಸ್ನ ಕೊಟ್ಬಿಟ್ಟು ನಾನಿಲ್ಲಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಬಟ್ಟೆ ಶಾರ್ಟೇಜ್ ಆಗಿಬಿಡ್ತು, ಹಾಗಾಗಿ ಈಗ ಜಾಯಿಂಟ್ ಮಾಡ್ಕೊಂಡ್ಮೇಲೆ ಈ ಒಂದು ಪಟ್ಟಿಯನ್ನು ಎರಡು ಮಡಚ್ಕೊಂಡ್ಬಿಟ್ಟು ನಾವು ಇಲ್ಲಿ ಉದ್ದವಾಗಿ ಒಂದು ಹೊಲಿಗೆನ ಹಾಕ್ಕೊಳ್ಳೋಣ. ಅಂದರೆ ಫುಲ್ ಹೊಲಿಯೋದು ಬೇಡ, ಸ್ವಲ್ಪ ದೂರ ತನಕ ಹೊಲಿದು ಒಂದು 4 ಇಂಚು ಬಟ್ಟೆನ ಬಿಡಬೇಕಾಗತ್ತೆ. ಈಗ ನೋಡಿ ನಾನಿಲ್ಲಿ ಸೂಜಿನ ನಿಲ್ಲಿಸ್ತಾ ಇದ್ದೀನಿ. ಹಾಗೆ ಮೇಲಿಂದ ಒಂದು 4 ಇಂಚು ಜಾಗವನ್ನು ಬಿಟ್ಟು ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಮಡಚಿಬಿಟ್ಟು ಇದನ್ನು ಮತ್ತೆ ಅಲ್ಲಿಗೆ ಮಾರ್ಕ್ ಹಾಕಿರೋ ಜಾಗದಲ್ಲಿ ಇಟ್ಟರೆ ಇದು ಬಂದು ಈ ಜಾಗ ಬಂದು ನಾವು ಲಾಡಿ ಹೊಲಿಯೋಕ್ಕೆ ಅಂತ ಹೇಳ್ಬಿಟ್ಟು. ಈಗ ನಾವು ಮಾರ್ಕ್ ಹಾಕಿರೋ ಜಾಗ ತನಕ ಉದ್ದವಾಗಿ ಹೊಲಿಗೆನ ಹಾಕ್ಕೊಳ್ಳೋಣ. ಈಗ ನಾವೇನು ಮಾರ್ಕ್ ಮಾಡಿ ಜಾಗ ಬಿಟ್ಟಿದ್ವಲ್ಲ ಆ ಬಟ್ಟೆನ ಈ ರೀತಿ ಚಿಕ್ಕದಾಗೆ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಹೊಲಿಗೆ ಹಾಕ್ಕೊಳ್ಳೋಣ. ಮತ್ತು ಆ ಕಡೆ ಕೂಡ ಅದೇ ರೀತಿ ಸೇಮ್ ಫೋಲ್ಡ್ ಮಾಡಿಬಿಟ್ಟು ಹೊಲಿಗೆ ಹಾಕ್ಕೊಳ್ಳೋಣ. ಇಲ್ಲಿ ಗ್ಯಾಪ್ ಬರುತ್ತೆ ನೋಡಿ ಈ ರೀತಿ. ಈಗ ನಾವು ಮಾಡಬೇಕಾಗಿರೋಂಥ ಕೆಲಸ ಲಾಡಿ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಏನು 4 ಇಂಚು ನಾವು ಪಾಯಿಂಟ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ತನಕ ಈ ಬಟ್ಟೆನ ಕ್ಲೀನಾಗೆ ಮಡಚ್ಕೊಂಡು ಒಂದು ಲಾಡಿ ಹೋಗೋ ಅಷ್ಟು ಜಾಗನ ಬಿಟ್ಬಿಟ್ಟು ನಾವು ಮಡಚ್ಕೊಂಡು ಉದ್ದಕ್ಕೆ ಸುತ್ತಲೂ ಹೊಲ್ಕೊಳ್ಳೋಣ. ಲಾಡಿ ಹಾಕೋಕ್ಕೆ ನಾವೇನು ಮಡಚಿ ಹೊಲ್ದ್ವಲ್ಲ ಅದು ಫುಲ್ ಫಿನಿಶ್ ಆಯಿತು. ಇವಾಗ ನಾವು ಮಾಡಬೇಕಾಗಿರುವಂಥ ಕೆಲಸ ಈ ಒಂದು ಲಾಡಿ ಹಾಕುವಂಥ ಪಟ್ಟಿನ ಹೊಲಿಗೆ ಹಾಕಿರ್ತೀವಲ್ಲ ಆ ಸೆಂಟ್ರ್ ಭಾಗವನ್ನು ಕ್ಲೀನಾಗೆ ಮಡಚಿಟ್ಕೊಂಡು ಕೆಳಗಡೆ ಪ್ಯಾಂಟ್ ಪೀಸ್ ಏನು ಹೊಲ್ದಿರ್ತೀವಲ್ಲ ಅದರ ಇದ್ರ ಸೆಂಟ್ರ್ ಪಾಯಿಂಟು ಎರಡು ಮಧ್ಯದಲ್ಲಿ ಬರೋ ರೀತಿ ಇಟ್ಕೊಂಡು ಈ ಬಟ್ಟೆಯ ತುದಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಹಾಗೆ ಆ ಕಡೆ ಕೂಡ ಒಂದು ಪಾಯಿಂಟ್ ಹಾಕ್ಕೊಳ್ಳೋಣ. ಯಾಕಂತ ಹೇಳಿದರೆ ಈ ಕಡೆ ಆ ಕಡೆ ಎಕ್ಸ್ಟ್ರಾ ಬಟ್ಟೆ ಏನು ನೋಡ್ತಾ ಇದ್ದೀರಲ್ವ ನೀವು ಪ್ಯಾಂಟ್ನಲ್ಲಿ, ಆ ಜಾಗದ ಹತ್ರ ನಾವು ನೆರಿಗೆನ ಇಡ್ತೀವಿ. ಹಾಗಾಗಿ ನಾನು ಇಲ್ಲಿ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸೆಂಟ್ರ್ನಲ್ಲಿ ಮೇಲಿನ ಪಟ್ಟಿ ಮತ್ತು ಕೆಳಗೆ ಇರುವಂಥ ಪ್ಯಾಂಟ್ ಪಟ್ಟಿಯ ಸೆಂಟ್ರ್ ಪಾಯಿಂಟಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಪಟ್ಟಿ ಹತ್ರನೂ ಒಂದು ಮಾರ್ಕ್ನ ಹಿಂದೆ ಮತ್ತು ಮುಂದೆ ಹಾಕ್ಕೊಳ್ಳೋಣ. ಯಾಕಂದರೆ ಇಷ್ಟು ಜಾಗದಲ್ಲೇ ನಾವು ಆ ನೆರಿಗೆನ ಇಡಬೇಕಾಗತ್ತೆ. ಇವಾಗ ಪ್ಯಾಂಟು ಮತ್ತು ಸೊಂಟದ ಪಟ್ಟಿನ ಎರಡನ್ನೂ ನಾವು ಜಾಯಿಂಟ್ ಮಾಡಬೇಕಾಗತ್ತೆ. ಈಗ ಇದರ ಸುತ್ತಲೂ ಹೊಲಿಗೆನ ಹಾಕ್ಕೊಳ್ತಾ ಹೋಗೋಣ. ಆದರೆ ಆ ಪಾಯಿಂಟ್ ಏನು ಬರುತ್ತಲ್ವ ಆ ಜಾಗಕ್ಕೆ ಸ್ಟಾಪ್ ಮಾಡಿಬಿಡೋಣ. ಕೆಳಗಿನ ಏನು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವ ಅದನ್ನು ಚಿಕ್ಕದಾಗಿ ನಾವು ನೆರಿಗೆನ ಮಾಡಿ ಆ ಪಾಯಿಂಟ್ ಹತ್ರಕ್ಕೆ ನಾವು ಹೊಲ್ಕೊಳ್ಳೋಣ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ. ಇಲ್ಲೂ ಕೂಡ ನಾವು ಹೊಲಿಗೆ ಹಾಕಬೇಕಾದ್ರೆ ಬಟ್ಟೆನ ಒಂದು ಅರ್ಧ ಇಂಚು 1 ಇಂಚು ಬಿಟ್ಬಿಟ್ಟೇನೆ ನಾವು ಹೊಲಿಗೆ ಹಾಕ್ಕೊಳ್ಳೋಣ. ಹಾಗೆ 2-3 ಹೊಲಿಗೆ ಹಾಕ್ಕೊಳ್ಳೋಣ, ಆವಾಗ ತುಂಬ ಗಟ್ಟಿಯಾಗಿ ಬರುತ್ತೆ. ಪ್ಯಾಂಟ್ನ ಫುಲ್ಲು ಸ್ಟಿಚಿಂಗ್ ಆದಮೇಲೆ ಪ್ಯಾಂಟ್ ಕೂಡ ರೆಡಿ ಆಯಿತು. ಈಗ ಇದಕ್ಕೊಂದು ಉದ್ದವಾದ ಲಾಡಿನ ಹೊಲಿದು ಹಾಕೋಣ. ಈಗ ನಮ್ಮ ಸ್ಕೂಲ್ ಯೂನಿಫಾರ್ಮ್ನ ಟಾಪ್ ಮತ್ತು ಪ್ಯಾಂಟು ಕಂಪ್ಲೀಟಾಗಿ ರೆಡಿಯಾಗಿದೆ. ನಾನು ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.